ಯೋಗಣ ಯೋಗಣ ಮಾಡ್ಕೊಳ್ಳಿ ಇಲ್ಲೆಲ್ಲ ಇದ್ದಾನೆ ಕೃಷ್ಣಮೂರ್ತಿ ಅವ್ರ ಅಣ್ಣ. ಈಗ ನೀವು ನಾನು ಹೇಳ್ತೀನಿ ಕೇಳಿ, ದುಡ್ಡು ಇನ್ನೂ ದುಡ್ಡಿದೆ, ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಸರ್ಕಾರದಲ್ಲಿ, ಇವ್ರ ಅಕೌಂಟಲ್ಲಿ ಇದೆ. ನೀವೆಲ್ಲ ಏನು ತಪ್ಪು ತಿಳ್ಕೊಬೇಡಿ. ನೀವು ರಿಜಿಸ್ಟ್ರೇಷನ್ ನಾಳೆ ಹೋಗಿ ಮಾಡಿಸ್ಕೊಡಿ. ಮಾಡಕ್ಕೆ ನಮ್ದು ಸರ್ ತಪ್ಪು ಮಾಡಿದ್ದಾರೆ ಸರ್. ಯಾಕಂದ್ರೆ ನಾವು 4 ಜನ ಅಣ್ತಂಬ್ರು ಇರೋದು ತುಂಡು ಭೂಮಿ. ಈ ಏನ್ ಮಾಡ್ಯಾರ ಅಂದ್ರೆ ಒಟ್ಟಿಗೆ 8 ಕುಂಟೆ ಜಂಟಿಲಿತ್ತು ನಮ್ದು. ತಗವಾಗಿ 3 ಕುಂಟೆ ಒಂದು 5 ಕುಂಟೆ ಒಂದ ಸಿಂಗಲ್ ಪಾಣಿ ಮಾಡ್ಯಾರ. ನಮ್ಮ ಒಪಿನಿಯನ್ ಕೇಳಿಲ್ಲ, ವಂಶವೃಕ್ಷನು ಕೇಳಿಲ್ಲ, ನಮ್ಮ ಸೈನು ಸಹ ಇಲ್ಲ. ಅದು ಯಾವ ಟೈಪ್ ಮಾಡಿರೋ ಅಂತ ನಮಗೆ ಗೊತ್ತಿಲ್ಲ ಸರ್. ನಾನು ಹೇಳ್ತೀನಿ ಕೇಳಿ, ತಡ್ರಿ ಗಲಾಟೆ ಮಾಡಬೇಡಿ. ಇದು ಜಮೀನ್ ಅಕ್ವಿಷನ್ ಮಾಡೋದೇ ಹಿಂಗೆ. ನಿಮ್ಗೇನು ಇಲ್ಲಿ ನಾವು ನೀವು ಅಣ್ತಂದ್ರಲ್ಲಿ ಹೊಡೆದಾಡ್ಬೇಡಿ. ನಿಮ್ದು ಎಷ್ಟೆಷ್ಟು ಹೋಯ್ತೆ ನಿಮಗೆ ಬಂದಿರೋ ದುಡ್ಡನ್ನ ಹಂಚ್ಕೊಳ್ಳಿ. ಹಂಚ್ಕೊಳಕ್ ಹೆಂಗಾಗುತ್ತೆ? ಈಗ ಸಿಂಗಲ್ ಪಾಣಿ ಆಗಿತ್ತು. ಈಗ ಅವನಿಗೆ ನಾವು ದುಡ್ಡು ಹಂಚ್ಕೊಂಡ್ರೆ ಮತ್ತೆ ರಿಟರ್ನ್ ಹೆಂಗ್ ಮಾಡ್ಕೊಡೋದು ನಾವು? ಏನ ಇದು 34 ಗುಂಟೆ ಜಾಗ ಇತ್ತಣ್ಣ, 8 ಕೋಟಿ 8 ಕೋಟಿ ಎಲ್ಲ ಜಾಯಿಂಟ್ ಅಲ್ಲಿ ಇತ್ತು. ಇವರು ನಮ್ಮ ಅಣ್ಣ ತಮ್ಮದಿರು ಗೊತ್ತಿಲ್ಲ, ಅವರು ಸಿಂಗಲ್ ಮಾಡ್ತಾರೆ. ಸಿಂಗಲ್ ಮಾಡಿಸಿ ಪಾಣಿ ಮಾಡ್ತಾರೆ ದುಡ್ಡಿಗೋಸ್ಕರ ಅಂತ. ಇವ್ರ ಅಣ್ಣನೇ, ಸ್ವಂತ ಅಣ್ಣನೇ. ಈಗ ಜಮೀನ್ ಬಿಟ್ಕೊಟ್ಟ ಆಯ್ತಲ್ಲ, ಆ ಜಮೀನ್ ಎಂಟೇಳು ಜಮೀನೇ ಮಾಡಿಸ್ಕೊಂಡ್ಬಿಟ್ಟಾರ. ಇಲ್ಲ ಬರೀ 8 ಕೋಟಿ ಮಾತ್ರ ಅವ್ರದ್ದು ಮಾತ್ರ ಮಾಡ್ಕೊಂಡವ್ರು ಅಷ್ಟೇ. ಅವ್ರದ್ದು ಮಾತ್ರ 8 ಕೋಟಿ. ಇವ್ರದ್ದು ಹೋಗಿಲ್ವಾ? ಅವ್ರದ್ದು ಹೋಗಿದೆ, ಇವ್ರದ್ದು ಹೋಗಿಲ್ಲ. ಇವ್ರದ್ದು ಹೋಗಿಲ್ಲ. ಇವ್ರು ಬಿಡಿ, ಅವ್ರಿಗೆ ಕೊಡಿ. ನಮಗೆ ಬೇಕು, ನಮಗೆ ಬೇಕು ಅಂತ. ನಿನ್ಗೆ ಹೆಂಗ್ ನಿನ್ ಜಮೀನ್ ಹೋಗೋದ್ಮೇಲೆ ನಿಂಗೆ ಅಲ್ಲಪ್ಪ, ನಿನ್ ಜಮೀನ್ ಹೋಗಿದ್ರೆ ನೀ ಕೇಳು. ಜಮೀನಲ್ಲ ಯಾರ್ದು ಹೋಯ್ತು ಅವ್ರು ತಗೊಳ್ಳಿ. ಅಂದ್ರೆ 4 ಜನ ದುಡ್ಡು ಹಂಚ್ಕೊತೀವಿ, 4 ಜನ ಸಪ್ರೇಟ್ ಜಮೀನು ಹಂಚ್ಕೊತೀವಿ ಅಂತ ಮಾಡ್ಕೇಳಿ. ಅದು ನಿಮ್ಮ ಅಣ್ತಮ್ಮಂದ್ರ ವಿಚಾರ. ಅದಕ್ಕೆ ಸರ್ಕಾರದ ಯೋಜನೆ 10-15 ವರ್ಷದಿಂದ ಕೊಳೆಯೋದ್ ಬೇಡ. ಹಾಸನ ಜನ ಇದು ಮಾಡೋದು ಬೇಡ. ಅಣ್ಣತಮ್ಮರು ಒಪಿನಿಯನ್ ಇಲ್ದಲೆ ಅದು ಕೇಳ್ಬೇಕು. ಅದು ಯಾರು ಮಾಡ್ಕೊಡಲ್ಲ ನಮ್ಗೆ. ಇಲ್ಲ ಮೇಡಮ್, ಅದು ಪಿತ್ರಾರ್ಜಿತ ಆಸ್ತಿ. ಸ್ವಲ್ಪ ಪಿತ್ರಾರ್ಜಿತನೇ ಇರ್ಲಿ. ಈಗ ಆರ್ಟಿಸಿಯಲ್ಲಿ ವೆಂಕನಗೌಡರ ಹೆಸರಿಗೆ ಭೂಮಿ ಇದೆ. ಸರ್ ಏನ್ ಹೇಳಿದ್ರು, ವೆಂಕನಗೌಡ ತಗೊಂಡ್ಲಿ, ಆಮೇಲೆ ನೀವು ಹೆಂಗೆ ಭಾಗ ಮಾಡ್ಕೋಬೇಕು ನೀವು ಮಾಡ್ಕೊಳ್ಳಿ ಅಂತ ಸರ್ ಹೇಳಿದ್ರು. ಭಾಗ ಮಾಡಕ್ ಬರೋದೇ ಇಲ್ವಲ್ಲ ಮೇಡಮ್, ಸಿಂಗಲ್ ಆಗಿ ಹೋಯ್ತಲ್ಲ. ಆದ್ರೆ ಕ್ಯಾನ್ಸಲ್ ಮಾಡಿಸ್ಕೆ ಬರಪ್ಪ, ಮಾಡ್ಕೊಡ್ತಾರ ಅವ್ರೆ. ನೀವು 4 ಜನ ಒಟ್ಟಿನ ಭೂಮಿ ಕೇಳದ್ ಕೇಳ್ರಿ. ನಿಮ್ದು 33 ಕುಂಟೆ, 34 ಹೋಗಿರೋದು ಎಷ್ಟು ಕುಂಟೆ ಗೊತ್ತಲ್ಲ, ಎಷ್ಟು ಅಂತ ಸರ್ವೇನೆ ಮಾಡಿಲ್ಲ. ಎಷ್ಟು ಕುಂಟೆ ಹೋಗುತ್ತೆ ಅದನ್ನ ಕಳೆದು ಇನ್ನು ಉಳಿದನ್ನ ಜಮೀನು ಹಂಚ್ಕೊಳ್ಳಿ, ದುಡ್ಡು ಈಗ ಮತ್ತೆ ಸೆಂಟ್ರಿಗೆ ಅರ್ಥ ಮಾಡ್ಲಿ. ಮತ್ತೆ ಸೆಂಟ್ರಿಗೆ ನಮ್ದೇನು ಹೊಲ ಬರುತ್ತೆ ಮೇಡಮ್, ನಮ್ದು ಈಗ ಈಗ ಇದು ಇವ್ರು ಯಾರ ಹೆಸರು ಬರ್ದಿದ್ದು? ಇಲ್ಲಿ ಈ 42 ಮೀಟರ್ ಬಿಡ್ಬೇಕಲ್ಲ, ಈಗ ಅದ್ಯಾರ್ದು? ಯಾಕೆ ಹೇಳಿದ್ದು ಬನ್ನಿ ಇಲ್ಲಿಗೆ ಅಂತ ಅಲ್ಲಿದಾರ ಜಮೀನ್ ಅಲ್ಲಿ ಬಿಡ್ಬೇಕಂದ್ರೆ ಅಲ್ಲಿದ್ದಾರೆ. ಇಲ್ಲಿ ಇವ್ರದ್ದು ಇದು ಇದು ಏನು ಮಾಡಬೇಡಿ. ಹೇಳಕ್ ಕೇಳಿ, ನಾವು ನೋಡು ಇದು ಕಾನೂನು ಗೊತ್ತದಾರು ಹೆಂಗ್ ತಪ್ಪು ಮಾಡಿರ್ ನಮ್ಮ ಒಪಿನಿಯನ್ ಏನು ಕೇಳೇ ಇಲ್ವಲ್ಲ. ಈಗ ನಿಮ್ಮ ಅಣ್ಣ ತಮ್ಮಂದ್ರು ನೀವು ಮಾಡ್ಕೊಳ್ಳೋ ವಿದ್ಯೆ ಯಾವ ಅಧಿಕಾರಿನೂ ದೂರಬೇಡಿ, ಯಾವ ಇಲ್ಲಿಂದ ಪೈಪ್ ಲೈನ್ ಸರ್ ಇಲ್ಲಿ ರಸ್ತೆ ದಾಟ್ಬಿಟ್ಟು ಅಲ್ಲಿ ಕನೆಕ್ಟ್ ಆಗುತ್ತೆ. ಈ ಕನೆಕ್ಟ್ ಆಗೋದ್ರಲ್ಲಿ ಇವ್ರದ್ದು ಒಂದು ಸ್ವಲ್ಪ ಇವ್ರದ್ದು ಜಮೀನು ವೆಂಕನಗೌಡರು ಈಗ ಆರ್ಟಿಸಿಯಲ್ಲಿ ಇವ್ರ ಹೆಸರೇ ಇದೆ ಸರ್. ಇವ್ರ ಅಣ್ಣ ತಮ್ಮಗಳದ್ದು ಏನ್ ಭಾಗ ಗೊತ್ತಿಲ್ಲ, ಬಟ್ ಆರ್ಟಿಸಿಯಲ್ಲಿ ಸದ್ಯ ಇರೋದು ಇವ್ರ ಹೆಸರು ವೆಂಕನಗೌಡರ ಹೆಸರು ಇದೆ, ವೆಂಕಟಗೌಡರ ಹೆಸರು ಇದೆ ಸರ್. ಜಸ್ಟ್ ಇದು ಅಂಡರ್ ಈ ರಸ್ತೆ ಬಂದ್ವಲ್ಲ ಸರ್, ಆ ರಸ್ತೆ ಒಳಗಡೆಯಿಂದ ಅಲ್ಲಿ ಕನೆಕ್ಟ್ ಆಗಬೇಕು ಅಷ್ಟೇ ಸರ್. ಆಗಿದೆ ಈಗ ಇನ್ನು ಕೆಲಸ ಮಾಡಬೇಕು. ಚಿಕ್ಕ ವಿಚಾರ ಏನಿಲ್ಲ, ಇವ್ರು ಬಂದ್ಬಿಟ್ಟು ಖಾತೆ ಕ್ಯಾನ್ಸಲ್ ಅರ್ಜಿ ಕೊಡ್ತಾರೆ, ನಮ್ಮ ಸೈನ್ ಇಲ್ಲ ಅಂತ. ಅದಕ್ಕೆ ಕ್ಯಾನ್ಸಲ್ ಎಲ್ಲ ಕರ್ಸ್ಬಿಟ್ಟು ಪಾಲಪಾರ್ ಮೇಡಮ್ ನೀವು ಒಪ್ಕೊಳ್ಳಿ, ಆ ಚೆಕ್ಕನ್ನು ನೀವೇ ಇಟ್ಕೊಳ್ಳಿ. ಅವ್ರು ಚೆಕ್ ಬಂದಿಲ್ಲ ಇಲ್ಲೆಲ್ಲ DC ಅವ್ರ ಕೈ ಕೊಡ್ತಿ ತಡಿಯಪ್ಪ, ರಾಜಿ ಮಾಡ್ಬಿಟ್ಟು ನಿಮ್ಗೆಲ್ಲ ತೀರ್ಮಾನ ಮಾಡಿ. ನೀನು ನೋಡಪ್ಪ, ನೀನ್ ಕೊಡಕ್ ಹಾಕಲ್ಲ ಅಂದ್ರೆ ಒಪ್ಪಕ್ಕಲ್ಲ ಯಾರು. ನನ್ ಜಮೀನು ಹೋಗಿರೋದು ನನ್ನ ಆಸ್ತಿ, ನೀನು ಅವತ್ತು
10 ಜನ ಹಂಚ್ಕೊಟ್ಟಿದ್ದ ಜಾಗನ ನಾನು ಮಾಡಿಸ್ಕೊಂಡಿ, ನಾನು ಬೇರೆ ಮಾಡಿಸ್ಕೊಂಡಿಲ್ಲ. ನೆನ್ನೆ ನಾನು ನಡ್ಸೀನಿ, ಕೊಲೆ ಮಾಡ್ತೀನಿ ಅಂತ ಹೇಳಿ ಮೇಡಮ್ ಎಲ್ಲ ಇವನು ಕತ್ತರಿಸ್ತೀನಿ ಅಂತ ಬರ್ತಾನೆ ನನ್ನ. ಈಗ ಸಾರು ಹಿಂದೆ ತಾತನ ಆಸ್ತಿ ನಮ್ಮ ಅಪ್ಪ 4 ಜನ ನಿಮ್ಮಂತ ಹಂಚ್ಕೊಟ್ಟಾರೆ, ಹಂಚ್ಕೊಡ್ತಾನೆ ನಾವು ಮಾಡಿಸ್ಕೊಂಡಿದೀವಿ. ಇವತ್ತು ದುಡ್ಡು ಕೊಡು ಅಂದ್ರೆ ನನ್ನ ಆಸ್ತಿ ಮಾರ್ಬಿಟ್ಟು ನಾನು ಹಂಚ್ಕೊಡ್ಲಾ? ಬೇಡ, ಏನು ಇಲ್ಲಿ ಈ ಪಕ್ಕದವರೇ ಜಮೀನು ಇವರು. ಈಗ ಅವ್ರನ್ನ ಜಿಲ್ಲಾಧಿಕಾರಿಗಳ ಹತ್ರ ಅವ್ರು ರಾಜಿ ಕರೀತಾರೆ. ಅಲ್ಲಿ ರಾಜಿಯಾಗಿ ದುಡ್ಡು ಹಂಚ್ಕೆ ಬಂದ್ರೆ ಹಂಚ್ಕೆ ಬರಲಿ, ಇಲ್ಲ ಕಾನೂನು ಪ್ರಕಾರ ಯಾರಿಗೆ ದುಡ್ಡು ಹೋಗ್ಬೇಕೋ ಅವ್ರಿಗೆ ದುಡ್ಡು ಕೊಡ್ತಾರೆ. ಇವೆಲ್ಲ ದಬ್ಬಾಳಿಕೆ ನಡೆಯಲ್ಲ. ಕಾನೂನು ಪ್ರಕಾರ ಯಾರಿಗೆ ದುಡ್ಡು ಹೋಗ್ಬೇಕೋ ಅವ್ರಿಗೆ ಹೋಗುತ್ತೆ. ಅವರು ಅಣ್ಣ ತಮ್ಮಂದ್ರು ಮಾಡ್ಕೊಂಡ್ರೆ ಮಾಡ್ಕೋತಾರೆ, ಮಾಡ್ಕೊಂಡೇ ಇದ್ರೆ ನಾವೇನು ಮಾಡೋಕ್ಕಾಗಲ್ಲ. ಕಾನೂನಲ್ಲಿ ದುಡ್ಡು ಕೊಡ್ತಾರೆ, ಅದನ್ನು ಜಿಲ್ಲಾಧಿಕಾರಿಗಳ ಹತ್ರ ಇರುತ್ತೆ. ಅದನ್ನ ಮಾಡಿ ಇಲ್ಲಿ ನಿಂತ್ಕೊಂಡು ಕೆಲಸ ಇದು ಮಾಡಿಸ್ಕೊಡಿ. ಅದು ಇನ್ನೊಂದು ಸಮಸ್ಯೆ ಏನಾಯ್ತು, ಬಿಡಪ್ಪ, ಅದಲ್ಲ ಜಮೀನ್ದಲ್ಲ ಇವರು 40-70 ವರ್ಷ ಉಳ್ತಾವ್ರೆ, ಖಾತೆನೇ ಆಗಿಲ್ಲ. ಇವ್ರ ಜಾಗದಲ್ಲಿ ಹೋಯ್ತು, ಇಲ್ಲೇ ಪೈಪ್ ಹೋಯ್ತು. ಎಲ್ಲಿ ಈ 60-70 ವರ್ಷದಿಂದ ಹೇಳಕ್ ಕೇಳ್ರಿ, 60-70 ವರ್ಷದಿಂದ ಓದ್ತಾ ಇದ್ರು ಇಲ್ಲಿ ದಾಖಲಾತಿಗಳಿದ್ರೆ ಕ್ರಯಪತ್ರ ಇದ್ರೆ ತಗೊಂಬ ದುಡ್ಡು ಕೊಡ್ತಾರೆ. ಕ್ರಯಪತ್ರ ಇದ್ರೆ ತಗೊಂಡೋಗಿ ಬಲ್ರಿ ಸಮಸ್ಯೆ ಏನಿಲ್ಲ ಇವ್ರದ್ದು, ಅವ್ರು ಕರೀರಿ, ಮಂಜುನಾಥ್ ಕರೀರಿ. ಸಮಸ್ಯೆ ಏನಿಲ್ಲ. ಅದು ಎಲ್ಲಿ ಬತ್ತು, ಎಲ್ಲಿಂದ ಬತ್ತು, ಅವನ್ ಎಷ್ಟು ದುಡ್ಡು ಬರ್ಬೇಕು ಮಾಡ್ಬಿಡಿ. ಯಾರ್ದು ರೈತನ ಜಮೀನು ಹೋಗಿದೆ ಅವನು ಡಾಕ್ಯುಮೆಂಟ್ಸ್ ಏನಿದೆ ತಗೊಂಡು ಅವ್ನಿಗೆ ಮಾಡ್ಕೊಡಿ. ನೀವು ಹಂಗೆ ಕಣ್ರಿ, ಭಾಳ ನೀವು ಅಷ್ಟೇ ರೀ. ನೀವು ನಾನು ನೋಡ್ತೀನಿ ಎಲ್ಲಾ ತಲೂ ಅಕ್ವಿಷನ್ ಅಲ್ಲಿ ಏನ್ ಸ್ವಂತ ಮನೆ ಇವ್ರು ಸಂಬಳ ದುಡ್ಡು ಎಣ್ಸ್ಕೊಂಡ್ರೆ ಅದ್ರಂಗೆ ಆಡ್ತೀರ. ಹಂಗೆ ಸ್ವಲ್ಪ ಸಾಫ್ಟ್ ಮಾಡ್ಬೇಕು. ಮತ್ತೆ ಹೆಂಗೆ ಯೋಜನೆಗಳಾಗೋದು ಆಯ್ತಲ್ರಿ, ನಾನು ಸೇರ್ಸ್ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಹೇಳಿದ್ಮೇಲೆ ಯಾರ MI ಕೇರಿಲ್ರಿ, ಯಾರ MI ಯಾರು